ಸರ್, ಈಗ ಸರ್ಕಾರ ಉದ್ಧಾರ ಆಗಬೇಕು ಅಂತಂದ್ರೆ 5 ಗ್ಯಾರಂಟಿಗಳನ್ನ ನಿಲ್ಲಿಸಬೇಕಾ ಅಂತ? ಖಂಡಿತ ನಿಲ್ಲಿಸ್ಬೇಕಮ್ಮ. ಈಗ ನಮ್ಗೇನಾಗುತ್ತೆ ಅಂದರೆ ಅವ್ರಿಗೋಸ್ಕರ ಜನಗಳಿಗೋಸ್ಕರನೇ ಉಪಯೋಗ ಮಾಡಿರ್ತಾನೆ ಹಣನ. ಅಲ್ಲಮ್ಮ, 5 ಗ್ಯಾರಂಟಿಗೆ ಎಲ್ಲಿಂದ ಕೊಡ್ತಾರೆ ದುಡ್ಡು ಇವರು? ಆಮೇಲೆ ಅವ್ರಿಗೆ ಹಣ ಇಲ್ಲ ಅಂದರೆ ಈಗ ಏನಾಗುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಮಗೆ ಒಂದು 4 ಲಕ್ಷ ಕೋಟಿ ನಮ್ಮಿಂದ ಹೋಗ್ತಿದೆಯಲ್ಲ. 5 ಗ್ಯಾರಂಟಿ ಕೊಟ್ಟಾರೆ ಸರಿ, ಯಾರು ಕೊಡೋ ದುಡ್ಡು ಅದಕ್ಕೆ? 70% ಇಟ್ಕೊಳ್ಳಿ, 30 ಪೈಸಾ ಕೊಡಲಿ ನಮಗೆ, ಆವಾಗ ನಮ್ಮ ಸ್ಟೇಟ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಇರುತ್ತೆ. ಅವಾಗ ಸಿದ್ದರಾಮಯ್ಯ ದುಡ್ಡಲ್ಲ, ಡಿ ಕೆ ಶಿವಕುಮಾರ್ ದುಡ್ಡಲ್ಲ, ಇಲ್ಲ ಪರಮೇಶ್ವರ್ ದುಡ್ಡಲ್ಲ, ಯಾರು ದುಡ್ಡಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಹೇಳಿ? ಈಗ ರಾಜ್ಯ ಸರ್ಕಾರ ನಿಜವಾಗ್ಲೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ಯಾ ಅನ್ನೋದು? ನಮ್ಮ ದುಡ್ಡು ನನ್ನ ತಾವು ಕಿತ್ಕೊಂಡು ಇವರು ಕೊಡ್ತಾರೆ, ಇವ್ರ ತಾವು ಕಿತ್ಕೊಂಡು ಅವರು ಕೊಡ್ತಾರೆ, ಇರೋರ್ ತಾವು ಕಿತ್ಕೊಂಡವ್ರೆ, ಇಲ್ದವ್ರು ಕೊಡ್ತಾರೆ. ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ, ಅದನ್ನು ಆಫೀಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಆಗ ಭ್ರಷ್ಟಾಚಾರ ಎಲ್ಲ ಕಡೆ ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ವರ ಪಡಿತಾರೆ ಅಷ್ಟೇ ಅವರು. ಬೆಲೆ ಏರಿಕೆ ಆಗ್ತಿದೆ. ಏನಾಗಿದೆ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಬೆಲೆ ಏರಿಕೆಗೆ ಆಗ್ತಿರೋ ಕಾರಣ ಏನು ಅಂದರೆ ಸೆಂಟ್ರಲ್ ಗೌರ್ಮೆಂಟು 4 ಲಕ್ಷ ಕೋಟಿ ನಮ್ಮ ಸ್ಟೇಟಿಂದ ಹೋಗೋದಕ್ಕೆ ಬರೀ 13 ಪೈಸಾ ಕೊಡ್ತಾರಲ್ಲ. ಅಮ್ಮ, ಇರೋ ಗಂಟ ಕೊಡ್ತಾರೆ, ಖಾಲಿ ಆದ್ಮೇಲೆ ಇಂದ ಕೊಡ್ತಾರೆ. ಅಮ್ಮಮ್ಮ ಅಂದ್ರೆ ಇನ್ನೊಂದು 2 ವರ್ಷ ಸರ್ಕಸ್ ಮಾಡ್ಬೋದಾ ಇವರು? ನಮ್ದಾಗೆ ಬೇರೆ ರೂಪದಲ್ಲಿ ತಗೋತಾರೆ, ಇಲ್ದಿರೋರು ಕೊಡ್ತಾರೆ. ನಮ್ಮ ದುಡ್ಡೇ ಅದು, ಜನಕ್ಕೆ ಅರ್ಥ ಆಗ್ತಿಲ್ಲ. ಯಾರು ದುಡ್ಡದು? ಗಂಡಸರು ಬೈತಾರೆ ನಮ್ಗೆ ಸೀಟ್ ಸಿಗಲ್ಲ ಬಸ್ಸಲ್ಲಿ ಅಂತ. ಯಂಗ್ಸ್ರಿಗೆ ಏನು ಹೇಳ್ತಾರೆ, ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ. ಎಲ್ಲ ದೇವಸ್ಥಾನ ಹೌಸ್ಫುಲ್ ಕಣಮ್ಮ ಇವಾಗ. ಪಬ್ಲಿಕ್ಗೆ ಯಾವುದೇ BJP ಬರಲಿ, ಕಾಂಗ್ರೆಸ್ ಬರಲಿ, ದಳ ಬರಲಿ, ಯಾರು ಬಂದ್ರೂ ಪಬ್ಲಿಕ್ಗೆ, ಬಡವರಿಗೆ ಒಳ್ಳೇದಾಗಲ್ಲಮ್ಮ. ಸರ್, ಈಗ ಸರ್ಕಾರ ಉದ್ಧಾರ ಆಗಬೇಕು ಅಂತಂದ್ರೆ 5 ಗ್ಯಾರಂಟಿಗಳನ್ನ ನಿಲ್ಲಿಸಬೇಕಾ ಅಂತ? ಖಂಡಿತ ನಿಲ್ಲಿಸ್ಬೇಕಮ್ಮ. ಅಲ್ಲಮ್ಮ, 5 ಗ್ಯಾರಂಟಿಗೆ ಎಲ್ಲಿಂದ ಕೊಡ್ತಾರೆ ದುಡ್ಡು ಇವರು? 5 ಗ್ಯಾರಂಟಿ ಕೊಟ್ಟಾರೆ ಸರಿ, ಯಾರು ಕೊಡೋ ದುಡ್ಡು ಅದಕ್ಕೆ? ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ಯಾವ ದುಡ್ಡಲ್ಲಿ? ಸಿದ್ದರಾಮಯ್ಯ ದುಡ್ಡಲ್ಲ, ಡಿ ಕೆ ಶಿವಕುಮಾರ್ ದುಡ್ಡಲ್ಲ, ಇಲ್ಲ ಪರಮೇಶ್ವರ್ ದುಡ್ಡಲ್ಲ, ಯಾರು ದುಡ್ಡಲ್ಲಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಹೇಳಿ? ಹೇಳಮ್ಮ. ಇಲ್ಲ, ಸತ್ಯ ಇದು. ನಮ್ಮ ದುಡ್ಡು ನನ್ನ ತಾವು ಕಿತ್ಕೊಂಡು ಇವರು ಕೊಡ್ತಾರೆ, ಇವ್ರ ತಾವು ಕಿತ್ಕೊಂಡು ಅವರು ಕೊಡ್ತಾರೆ, ಇರೋರ್ ತಾವು ಕಿತ್ಕೊಂಡವ್ರೆ, ಇಲ್ದವ್ರು ಕೊಡ್ತಾರೆ. ಅವ್ರು ಏನು ಒಳ್ಳೇದೇನೇನು ಮಾಡಿಲ್ಲ, ಅವ್ರವ್ರಿಗೆ ಬಿಟ್ಟಿತ್ತದು. ಸರ್ಕಾರ ಬರಬೇಕು ಅಂತ. ಇವಾಗ ನೆಕ್ಸ್ಟ್ ಬರುತ್ತಿಲ್ಲ ಎಲೆಕ್ಷನ್ನು, ಅದಕ್ಕೆ ಇನ್ನೂ ಒಂದು ಮಾಡ್ತಾರೆ. BJP ಅವರು ಒಂದು ಮಾಡ್ತಾರೆ, ಕಾಂಗ್ರೆಸ್ ಅವರು ಒಂದು ಮಾಡ್ತಾರೆ, ದಳದವ್ರು ಒಂದು ಮಾಡ್ತಾರೆ. ನಾವು ಯಾವ ಪಕ್ಷದವರು ಅಲ್ಲ, ನಾವೇನು ರಾಜಕೀಯದವರಲ್ಲ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ವರ ಪಡಿತಾರೆ ಅಷ್ಟೇ ಅವರು. ಈಗ ಜಿ ಪರಮೇಶ್ವರ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಸಿದ್ದರಾಮಯ್ಯ ಹತ್ರನೂ ಹಣ ಇಲ್ಲ, ನಮ್ಮ ಹತ್ರನೂ ಇಲ್ಲ, ಯಾರು ಅಷ್ಟೇ ಈ ರೀತಿ ಅಂದರೆ ಸ್ಕೀಮ್ಗಳಿದೆಯಲ್ಲ ಅದನ್ನ ಇನ್ನು ಮುಂದೆ ಕೊಡ್ತಾರಾ ಅನ್ನುವಂಥದ್ದು. ಅಮ್ಮ, ಇರೋ ಗಂಟ ಕೊಡ್ತಾರೆ, ಖಾಲಿ ಆದ್ಮೇಲೆ ಇಂದ ಕೊಡ್ತಾರೆ. ಇವತ್ತೆಲ್ಲ ನಾಳೆ ನಿಲ್ಲಿಸಲೇಬೇಕು. ಅಮ್ಮಮ್ಮ ಅಂದ್ರೆ ಇನ್ನೊಂದು 2 ವರ್ಷ ಸರ್ಕಸ್ ಮಾಡ್ಬೋದಾ ಇವರು? ಅಷ್ಟೇ ನಾನು ಕೇಳಿದ ಇಷ್ಟೇ ಅಮ್ಮ. ಯಾರು ದುಡ್ಡಮ್ಮ ಅದು? ನಮ್ಮ ದುಡ್ಡೇ ಕಣಮ್ಮ ಅದು. ನಮ್ದಾಗೆ ಬೇರೆ ರೂಪದಲ್ಲಿ ತಗೋತಾರೆ, ಇಲ್ದಿರೋರು ಕೊಡ್ತಾರೆ. ನಮ್ಮ ದುಡ್ಡೇ ಅದು, ಜನಕ್ಕೆ ಅರ್ಥ ಆಗ್ತಿಲ್ಲ. ಯಾರು ದುಡ್ಡದು? ಅಂದ್ರೆ ರಾಜ್ಯ ಸರ್ಕಾರ ನಿಜವಾಗ್ಲೂ ಭ್ರಷ್ಟಾಚಾರದಲ್ಲಿ ತೊಡಗಿದೆಯಾ ಸರ್? ಅಯ್ಯೋ, ಎಲ್ಲಾರು ಅದೇ ಕತೆ ಕಣಮ್ಮ. ಇವತ್ತು BJP ಮಾಡ್ತಾರೆ, ನಾಳೆ ಕಾಂಗ್ರೆಸ್ ಮಾಡ್ತಾರೆ, ಎಲ್ಲಾರ್ದು ಅದೇನೆ. ಸುಮ್ಮನೆ ಜನ ತೋರ್ಪಡಿಕೆ ಮಾಡ್ಕೊಂತಾರೆ ಅಷ್ಟೇ. ಇವರು ಎಲ್ಲಾರು ಮಾಡೋದು ಅದೇನೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಜನರಿಗೆ ಏನೇನು ಅನುಕೂಲ ಮಾಡಿಕೊಟ್ಟಿದೆ ಸರ್? ಅಮ್ಮ, ಯಂಗ್ಸ್ರಿಗೆ ಬಸ್ಸಲ್ಲಿ ಅನುಕೂಲ ಮಾಡಿಕೊಟ್ಟಿದೆ. ಗಂಡಸರು ಬೈತಾರೆ ನಮ್ಗೆ ಸೀಟ್ ಸಿಗಲ್ಲ ಬಸ್ಸಲ್ಲಿ ಅಂತ. ಯಂಗ್ಸ್ರಿಗೆ ಏನು ಹೇಳ್ತಾರೆ, ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ. ಎಲ್ಲ ದೇವಸ್ಥಾನ ಹೌಸ್ಫುಲ್ ಕಣಮ್ಮ ಇವಾಗ. ಕೆಲವ್ರಿಗೆ ಒಳ್ಳೇದಾಗಿದೆ, ಕೆಲವ್ರಿಗೆ ಕೆಟ್ಟದಾಗಿದೆ. ಏನು ಮಾಡೋಕ್ಕಾಗಲ್ಲ ಅಲ್ವೇನಪ್ಪ? ಓಡಾಡೋರಿಗೆ ಒಳ್ಳೇದು, ಕೂತಿರೋರಿಗೆ ಕೆಟ್ಟದು ಅನಿಸುತ್ತೆ. ಈಗ ಮುಂದೆ DKC ಅವರು CM ಆಗ್ತಾರಾ ಅನ್ನುವಂಥದ್ದು? ಏನ ಕಣಮ್ಮ, ಒಳಗಡೆ ಮರ್ಮಗಳು ಯಾರಿಗೂ ಗೊತ್ತಾಗಲ್ಲ. ನಾವು ಸುಮ್ಮನೆ ಪೇಪರ್ ರಿಪೋರ್ಟ್ಗಳು ಓದಿ ಹೇಳೋದಷ್ಟೇ. ಒಳಗಡೆ ತುಂಬ ಅದು ದೊಡ್ಡ ಹಳ್ಳ. ಅದು ಅವ್ರವ್ರಿಗೆ ಗೊತ್ತೇ ಹೊರತು ಈ ಜನಗಳಿಗೆಲ್ಲ ಕಣ್ಣೋಡ್ಸೋದು ನಾಟಕಗಳು ಯಾರಿಗೂ ಗೊತ್ತಾಗಲ್ಲ. ಅದು ಅಥವಾ ಸಿದ್ದರಾಮಯ್ಯ ಅವರೇ ಇರಬೇಕಾ ಅನ್ನುವಂಥದ್ದು ಇನ್ನೂ 5 ವರ್ಷ ಗಂಟ? ಯಾರನ್ನ ಇರಲಮ್ಮ, ನಮಗೇನು ಕಾಲಕ್ಕೆ ಮಳೆ ಬೆಳೆ ಆದರೂ ಸಾಕು. ಯಾರಿದ್ರೆ ಏನು, ನಾವು ಸುಳ್ಳು ತಮಾಷೆ ಅಲ್ಲ. ಯಾರಾಗ ಬಂದು ಏನಾಗುತ್ತಮ್ಮ ಹೇಳಮ್ಮ ನೀನೆ? ಸಿದ್ದರಾಮಯ್ಯನೇ ಇರಲಿ, ಡಿ ಕೆ ಶಿವಕುಮಾರೇ ಬರಲಿ, ಏನಾಗುತ್ತೆ? ಏನೂ ಆಗಲ್ಲ. ಇಷ್ಟೇ. ಎಲ್ಲೋ ಒಂದು ಕಡೆ ಬೆಲೆ ಏರಿಕೆ ಕೂಡ ಮಾಡ್ತಾ ಇದೆ, ಇದಕ್ಕೇನು ಹೇಳ್ತೀರಾ ಸರ್? ಬೆಲೆ ಏರಿಕೆ ಮಾಡ್ತಾನೆ ಅವರು, ಅದು ಅವತ್ತಿಂದ ಬಂದಿದೆ. ಏನು ಇವಾಗ ಹೊಸ್ತೇನಲ್ವಲ್ಲ ಬೆಲೆ ಏರಿಕೆ ಮಾಡೋದು? ಇದು ಹಳೆ ಕಥೆ, ಇದು ಏನು ಹೊಸ್ತಲ್ಲ. ಬೆಲೆ ಏರಿಕೆ ಮಾಡೋದೇನು ಹೊಸ್ತು ಅಲ್ಲ, ಹಳೇದೇ ಅದು. ಕೊನೆಯದಾಗ ಏನೂ ಇಲ್ಲ, ಕಷ್ಟಪಡಬೇಕು, ಊಟ ಮಾಡಬೇಕು. ಏನಪ್ಪ ಕೊನೆಯದಾಗ ಏನು ಹೇಳ್ತೀರಾ ಅಂತಾರೆ, ಕಷ್ಟ ಬಿದ್ದರೆ ಕೈ ಕೆಸರಾದರೆ ಬಾಯಿ ಮೊಸರು. ರಾಜಕೀಯದಿಂದ ಯಾರಿಗೂ ಲಾಭ ಇಲ್ಲ. ಅವ್ರವ್ರ ಬೆಳೆ, ಅವ್ರ ಹೆಂಡತಿ ಮಕ್ಕಳು, ಅವ್ರ ಸಂಬಂಧಿಕರು ಚೆನ್ನಾಗಿರ್ತಾರೆ ಅಷ್ಟೇ, ಅವ್ರ ಫಾಲೋಯರ್ಸು.
ಪಬ್ಲಿಕ್ಗೆ ಯಾವುದೇ BJP ಬರಲಿ, ಕಾಂಗ್ರೆಸ್ ಬರಲಿ, ದಳ ಬರಲಿ, ಯಾರು ಬಂದ್ರೂ ಪಬ್ಲಿಕ್ಗೆ ಬಡವ್ರಿಗೆ ಒಳ್ಳೇದಾಗಲ್ಲಮ್ಮ. ಬಡವ್ರಿಗೆ ಯಾವ ಪ್ರಪಂಚದಲ್ಲಿ ಯಾರಿಗೂ ಒಳ್ಳೇದಾಗಲ್ಲ. ಅವ್ರವ್ರು ದುಡಿಬೇಕು, ಎಲ್ಲ ಅವ್ರವ್ರ ವಸತಿ ನೋಡ್ಕೋತಾರೆ ಅಷ್ಟೇ. ನಾನು ಬಂದ ನನ್ನ ಹೆಂಡತಿ ಮಕ್ಳಿಗೆ ಏನು ಬರ್ತದೆ, ನನ್ನ ಅಣ್ಣ ಏನು ಬರ್ತದೆ, ನಮ್ಮ ವಂಶದವ್ರಿಗೆ ಇದು ನೋಡ್ತೀವಿ ಹೊರತು ಸುಮ್ಮನೆ ಬಾಯಲ್ಲಿ ಹೇಳ್ತೀವಿ ಬಡವರು ಬರಬೇಕು ಅಂತ. ಯಾರೂ ಮಾಡಲ್ಲ, ಸುಮ್ಮನೆ ಹೆಸ್ರಿಗೆ ಮಾತ್ರ ಅಷ್ಟೇ. ಬೇಕಾದ್ರೆ ನೀವು ಇನ್ನೂ ವಯಸ್ಸು ಚಿಕ್ಕದು ನಿಮಗೆ, ನೀವು ಇನ್ನೊಂದು 10-20 ವರ್ಷ ಹೋದ್ಮೇಲೆ ನೀವು ಕೇಳೋದೇ ಬಿಟ್ಬಿಡ್ತೀರ. ಇದನ್ನು ನೀವೇನು ಉದ್ಯೋಗ ಅಂತ ಕೇಳ್ತಾ ಇದ್ದೀರಿ ಅಷ್ಟೇ. ತುಂಬ ಮೋಸ, ಹೆಜ್ಜೆಗೂ ಮೋಸ. ಸರ್, ಈಗ ರಾಜ್ಯ ಸರ್ಕಾರ ಉದ್ಧಾರ ಆಗ್ಬೇಕು ಅಂತಂದ್ರೆ 5 ಗ್ಯಾರಂಟಿಗಳನ್ನ ನಿಲ್ಲಿಸ್ಬೇಕಾ ಅಂತ? ಏನಿಲ್ಲ, ಗ್ಯಾರಂಟಿ ನಿಲ್ಲಿಸ್ಬೇಕು ಅಂತ ಏನಿಲ್ಲ. ಗ್ಯಾರಂಟಿ ಅದು ಸೋಷಿಯಲ್ ಪ್ರೋಗ್ರಾಮ್ಸ್ ಅಲ್ವಾ. ನಾವ್ಯಾಕೆ ಪ್ರತಿಯೊಂದು ಡೆವಲಪ್ಮೆಂಟ್ಗೂ ಸೋಷಿಯಲ್ ಪ್ರೋಗ್ರಾಮ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಬೇಕು? ಅದು ಎಲ್ಲ ದೇಶದಲ್ಲೂ ಸೋಷಿಯಲ್ ಪ್ರೋಗ್ರಾಮ್ಸ್ ಇರುತ್ತೆ. ಅಂದ್ರೆ ಈಗ ಜಿ ಪರಮೇಶ್ವರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ, ಸಿದ್ದರಾಮಯ್ಯ ಅವ್ರ ಹತ್ರನೂ ಹಣವಿಲ್ಲ, ನಮ್ಮ ಹತ್ರನೂ ಇಲ್ಲ, ಯಾರು ಕೂಡ ಕೇಳ್ಕೊಂಡು ಬರಬೇಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಇರುವಂತ ಹಣನೆಲ್ಲ ಜನರಿಗೋಸ್ಕರ ಉಪಯೋಗ ಮಾಡಿದಾರಂತೆ. ಸೊ ಏನು ಹೇಳ್ತೀರಾ? ಈಗ ನಮ್ಗೇನಾಗುತ್ತೆ ಅಂದರೆ, ಅವ್ರಿಗೋಸ್ಕರ ಜನಗಳಿಗೋಸ್ಕರನೇ ಉಪಯೋಗ ಮಾಡಿರ್ತಾನೆ ಹಣನ. ಟ್ಯಾಕ್ಸ್ ಪೇಯರ್ಸ್ ಯಾರು? ಜನಗಳು. ಅದೇ ದುಡ್ಡನ್ನ ಜನಗಳಿಗೋಸ್ಕರನೇ ಉಪಯೋಗ ಮಾಡಿದ್ದಾರೆ. ಅದೊಂಥರ ಒಳ್ಳೆಯದು. ಆಮೇಲೆ ಅವ್ರಿಗೆ ಹಣ ಇಲ್ಲ ಅಂದರೆ ಈಗ ಏನಾಗುತ್ತೆ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ನಮಗೆ ಒಂದು 4 ಲಕ್ಷ ಕೋಟಿ ನಮ್ಮಿಂದದ್ದು ಹೋಗ್ತಿದೆಯಲ್ಲ, ಅಲ್ಲಿ 13 ಪೈಸೆ ಬರ್ತಾಯಿದೆ. ಅದನ್ನು 30 ಪೈಸೆ ಕೊಟ್ಬಿಟ್ರೆ ನಮಗೆ ಹಣ ಇರುತ್ತೆ. 70 ಪೈಸೆ ಏನು ಬೇಡ. ಅವರು ಬೇರೆ ಬೇರೆ ಸ್ಟೇಟ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟು ಡಿಫೆನ್ಸ್ಗೆಲ್ಲ ಬೇಕಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಖರ್ಚಿಗೆ 70% ಇಟ್ಕೊಳ್ಳಿ, 30 ಪೈಸೆ ಕೊಡಲಿ ನಮಗೆ. ಆವಾಗ ನಮ್ಮ ಸ್ಟೇಟ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಇರುತ್ತೆ. ಆಗ ಅದು ಮಾರ್ಗ ಅಂತ ಅನಿಸುತ್ತೆ ನಮಗೆ. ಈಗ ರಾಜ್ಯ ಸರ್ಕಾರ ನಿಜವಾಗ್ಲೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ಯಾ ಅನ್ನುವಂಥದ್ದು? ಭ್ರಷ್ಟಾಚಾರ ಎಲ್ಲ ಕಡೆನೂ ಇದೆ, ಎಲ್ಲ ಸ್ಟೇಟಲ್ಲೂ ಇದೆ. ಜನರಲ್ ಅಷ್ಟೇ ಭ್ರಷ್ಟಾಚಾರ ಜನರಲ್ ಆಗಿದೆ. ಅದನ್ನೇ ಆವಾಗ ಈಗೇನಾಗುತ್ತೆ, ನಾನು ಸೆಂಟ್ರಲ್ ಗೌರ್ಮೆಂಟು ಜನಲೋಕ್ಪಾಲ್ ಬಿಲ್ ಬಂದ ಮೇಲೆ ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ, ಅದನ್ನು ಆಫೀಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಆಗ ಭ್ರಷ್ಟಾಚಾರ ಎಲ್ಲ ಕಡೆ ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ಯಾ ಸರ್? ಕೆಲವೊಂದು ಅನುಕೂಲ ಆಗಿದೆ. ಇವಾಗ ಏನಾಗಿದೆ, ಈಗ ನಮ್ಮದು ಕೋರ್ಟು ಜಡ್ಜ್ಮೆಂಟ್ಗಳು ಇದೆಯಲ್ಲ, ಅದನ್ನು ಒಂದು ಬಿಲ್ ತಂದು ರಾಷ್ಟ್ರಪತಿ ಅಂಕಿತ ತೊಗೊಂಡು ಈಗ ಕೋರ್ಟಲ್ಲಿ ಸಿವಿಲ್ ಸೂಟ್ಸ್ಗೆ 2 ವರ್ಷದಲ್ಲಿ ಡಿಸೈಡ್ ಆಗಬೇಕು ಅಂತ ಮಾಡಿರೋದು. ಅದು ಅನುಕೂಲನೇ. ಏಕೆಂದರೆ ಒಂದೊಂದು ಕೇಸ್ಗಳು 10 ವರ್ಷ, 20 ವರ್ಷ, 40 ವರ್ಷದವರೆಗೂ ನಡೀತಿರ್ತವೆ. ಜನಗಳು ತಿರುಗಿ ಭಾಳ ದುಡ್ಡು ಕಳ್ಕೊಂತಿದ್ರು. ಈಗ 2 ವರ್ಷ ಮಾಡೋದು ಅನುಕೂಲ ಆಗುತ್ತೆ. ಅಂದ್ರೆ ಈಗ ನಾನು ಹೇಳೋದು ಏನಂದರೆ, ಇನ್ನೊಂದು ಈ 2 ವರ್ಷ ಕೋರ್ಟು ಜಡ್ಜ್ಮೆಂಟ್ಗೆ ಸಿವಿಲ್ ಸೂಟ್ಸ್ಗೆ ಮಾಡಿದಾರಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟು, ಸೇಮ್ ಅದೇ ಮಾದರಿನಲ್ಲಿ ಸೆಂಟ್ರಲ್ ಗೌರ್ಮೆಂಟು ಪಾರ್ಲಿಮೆಂಟಲ್ಲಿ ಬಿಲ್ ತಂದು ಎಲ್ಲ ಸ್ಟೇಟ್ಗೂ ಅದನ್ನು ವಿಸ್ತರಿಸಬೇಕು ಅಂತ ಕೇಳ್ತಿದ್ದೀನಿ. ಒಂದು ಕಡೆ ಬೆಲೆ ಏರಿಕೆ ಕೂಡ ಮಾಡಿದ, ಏನು ಹೇಳ್ತೀರಾ? ಬೆಲೆ ಏರಿಕೆ ಆಗ್ತಿದೆ. ಏನಾಗಿದೆ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಬೆಲೆ ಏರಿಕೆಗೆ ಆಗ್ತಿರೋ ಕಾರಣ ಏನು ಅಂದರೆ, ಸೆಂಟ್ರಲ್ ಗೌರ್ಮೆಂಟು 4 ಲಕ್ಷ ಕೋಟಿ ನಮ್ಮ ಸ್ಟೇಟಿಂದ ಹೋಗೋದಕ್ಕೆ ಬರೀ 13 ಪೈಸೆ ಕೊಡ್ತಾರಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.